ಎವ್ರಿವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ವ್ಯವಹಾರ ನಿರ್ವಹಣೆ ಎಂಬಂತಹ ಚಾಪ್ಟರ್ ಇಂದ ಕ್ರಮಬದ್ಧವಾಗಿ ಕೆಲಸ ಹಂಚುವುದನ್ನ ಹೀಗೆಂದು ಕರೆಯುತ್ತಾರೆ ಅಂತ ಹೇಳಿದ್ದಾರೆ ಮಕ್ಕಳು. ಓಕೆ, ಕ್ರಮಬದ್ಧವಾಗಿ ಕೆಲಸವನ್ನ ಹಂಚುವುದು, ಇದು ವ್ಯವಹಾರ ನಿರ್ವಹಣೆಯ ಒಂದು ಭಾಗ, ಇದರ ತತ್ವದ ಒಂದು ಭಾಗ. ಓಕೆ, ಸೊ ಇದನ್ನ ಏನಂತ ಕರೀತಾರೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ನಿರ್ವಹಣೆ, ಆಪ್ಷನ್ ಬಿ ನಿಯೋಜನೆ, ಆಪ್ಷನ್ ಸಿ ಕಾರ್ಯವಿಭಜನೆ, ಆಪ್ಷನ್ ಡಿ ಉಸ್ತುವಾರಿ. ಸೊ ಕ್ರಮಬದ್ಧವಾಗಿ ಕೆಲಸ ಹಂಚುವುದನ್ನ ಕಾರ್ಯವಿಭಜನೆ ಅಂತ ಕರೀತಾರೆ ಮಕ್ಕಳೇ. ಓಕೆ, ಸೊ ಒಂದು ಸಂಘಟನೆಯ ನೌಕರರ ಅಥವಾ ಕೆಲಸಗಾರರ ನಡುವೆ ಮಾಡಬೇಕಾದ ಕಾರ್ಯಗಳನ್ನ ಕ್ರಮಬದ್ಧವಾಗಿ ಹಂಚುವುದು, ಇದರಿಂದಾಗಿ ಉತ್ಪಾದನೆ ಹೆಚ್ಚುತ್ತದೆ. ಏನಾಗುತ್ತೆ ಮಕ್ಕಳೇ? ಇದರಿಂದಾಗಿ ಉತ್ಪಾದನೆಯು ಹೆಚ್ಚುತ್ತದೆ. ಓಕೆ, ಹಾಗೂ ದಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಹೆಚ್ಚು ಲಾಭ ಗಳಿಸಲು ಸಹಾಯವಾಗುತ್ತೆ. ದಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಕೂಡ ಸಹಾಯವಾಗುತ್ತೆ ಹಾಗೂ ಇದನ್ನ ಸಂಸ್ಥೆಯ ಎಲ್ಲ ವಿಭಾಗಗಳಲ್ಲಿ ಅಳವಡಿಸಿಕೊಳ್ಳಬಹುದು. ಇದು ಹೆನ್ರಿ ಫೇಯಾಲ್ ರವರು ಕೊಟ್ಟ 14 ತತ್ವಗಳಲ್ಲಿ ಒಂದು. ಓಕೆ, ಹೆನ್ರಿ ಫೇಯಾಲ್ ರವರು ಕೊಟ್ಟಂತಹ ನಿರ್ವಹಣೆಯ 14 ತತ್ವಗಳಲ್ಲಿ ಕಾರ್ಯವಿಭಜನೆಯು ಪ್ರಮುಖವಾಗಿದೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.